ಡೇ 3 ಆಫ್ 30 ಡೇಸ್ 12K ಸ್ಟೆಪ್ಸ್. ಇವತ್ತು ಮಾರ್ನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಇತ್ತು. ಅದನ್ನು ಮುಗಿಸಿ 15 ನಿಮಿಷ ಧ್ಯಾನ ಮಾಡಿ ಬೆಳಗಿನ ರೊಟೀನ್ ವರ್ಕ್ ಎಲ್ಲ ಮುಗಿಸಿ ತಿಂಡಿ ತಿಂದು ಕೂದಲಿಗೆ ಎಣ್ಣೆ ಹಚ್ತಾ ಕೂತ್ಕೊಂಡೆ. ನಾನು ಹೊರಗಡೆ ಎಲ್ಲೂ ಹೋಗದೇ ಇದ್ದರೆ ಮನೆಯಲ್ಲೇ ಇದ್ದರೆ ಯಾವಾಗಲೂ ಕೂದಲಿಗೆ ಎಣ್ಣೆ ಹಚ್ಚಿದಂಗೆ ಇರುತ್ತೆ. ಒಂದು ಸಲ ಎಣ್ಣೆ ಹಾಕಿದ್ರೆ 2-3 ದಿನದವರೆಗೂ ವಾಶ್ ಮಾಡಲ್ಲ. ಇವತ್ತು ಅದೇನು ಕತೆನೋ ಏನೋ ಬೆಳಗ್ಗೆನೇ ಎಲ್ಲ ಕೆಲಸಗಳು ಬೇಗ ಮುಗ್ದೋಯ್ತು. ಮಾಡೋಕ್ಕೇನು ಕೆಲಸ ಇಲ್ಲ ಅಂತಂದಾಗ ಅಕ್ಕಿ ಕಾಳು ಕಡಿಗಳನ್ನಾದರೂ ಸೋಸಿ ಎತ್ತಿಟ್ಕೊಳ್ಳೋಣ ಅಂತ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ. ಆಮೇಲೆ ಎಷ್ಟೇ ಯೋಚನೆ ಮಾಡಿದ್ರು ಏನು ಕೆಲಸ ನೆನಪಾಗಲಿಲ್ಲ. ನಂಗೆ ಒಳ್ಳೆ ಟೈಮ್ ಸಿಕ್ತು. 2:30 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಓದ್ತಾ ಕೂತ್ಕೊಂಡೆ. ಆಮೇಲೆ ಬೇಜಾರಾಯಿತು ಅಂತ ಪ್ರೈಮಲ್ ಮೂವಿ ಹುಡುಕ್ತಿರ್ಬೇಕಾದ್ರೆ ಕಣ್ಣಿಗೆ ಬಿದ್ದಿದ್ದೆ ತೀರ್ಥರೂಪ ತಂದೆಯವರಿಗೆ. ಮೂವಿ ನೋಡಿದ್ಮೇಲೆ ಬೇರೆ ಕಡೆ ಗಮನನೂ ಕೊಡಲಿಲ್ಲ. ಎಲ್ಲಿ ಆ ಮನಸ್ಥಿತಿಯಿಂದ ಹೊರಗೆ ಬಂದುಬಿಡ್ತೀನೇನೋ ಅಂತ ಮೂವಿನ ಮತ್ತೆ ನೆನಪಿಸ್ಕೊಂಡು ಅದನ್ನೇ ಅನುಭವಿಸ್ತಾ ಅದೇ ಗುಂಗಲ್ಲಿ ಅದನ್ನೇ ಮಾತಾಡ್ತಾ ಮಲ್ಕೊಂಡೆ. ಡೇ ಎಂಡ್ ಆಗುವಾಗ 10,700 ಹೆಜ್ಜೆಗಳು ಕಂಪ್ಲೀಟ್ ಆಗಿತ್ತು. ಇವತ್ತು ಕೂಡ ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ. ಫೈನಲಿ ಇಲ್ಲದೆ ಇರೋದನ್ನು ಹುಡುಕಾಡ್ತಾ ಇರೋದನ್ನು ನೆಗ್ಲೆಕ್ಟ್ ಮಾಡ್ದೇ ಇರೋದ್ರಲ್ಲಿ ನೆಮ್ಮದಿಯಾಗಿದ್ರೇ ಜೀವನ ಚೆನ್ನಾಗಿರುತ್ತೆ. ಇಲ್ಲದೆ ಇರೋದನ್ನು ನೆಮ್ಮದಿ ಕಳ್ಕೊಂಡು ಹುಡುಕಿದ್ರೂ ಅದು ಸಿಕ್ಕಿದ್ಮೇಲೆ ನೆಮ್ಮದಿಯಾಗಿರ್ತೀವಿ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ.